ರಾಜ್ಯದಲ್ಲಿ ಬರದಿಂದ ತತ್ತರಿಸಿರುವ ರೈತರಿಗೆ ನೆರವು ನೀಡಿ ಅಂತ ಬಿಎಸ್ ಯಡಿಯೂರಪ್ಪ ಆಗ್ರಹಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ರೈತರ ಸಾಲ ಮನ್ನಾ ಮಾಡಿ ಅಂತ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಅಗತ್ಯ ಬಿದ್ದರೆ ನಾನೇ ವಿಧಾನಸೌಧದ ಮುಂದೆ ಬಂದು ಸತ್ಯಾಗ್ರಹ ಮಾಡ್ತೀನಿ, ಧರಣಿ ಕೂರ್ತೀನಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಎಸ್ವೈ. ಸಂಪುಟ ವಿಸ್ತರಣೆಗಷ್ಟೇ ಓಡಾಡಿಕೊಂಡಿದ್ದಾರೆ ಇವರು. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಡೆ ಗಮನ ಕೊಡ್ತಿಲ್ಲ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸೌಧ ಮುಂದೆ ಹಗಲು ರಾತ್ರಿ ಸತ್ಯಾಗ್ರಹ ಮಾಡೋಕ್ಕೂ ನಾನು ನಿಮ್ಮ ಪರ ಒಪ್ಪಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡುವಂತ ಅಗತ್ಯ ಇಲ್ಲ. ವಿಧಾನಸೌಧ ಮುಂದೆ ಹಗಲು ರಾತ್ರಿ ಸತ್ಯಾಗ್ರಹ ಮಾಡೋಕ್ಕೂ ನಾನು ನಿಮ್ಮ ಪರ ಒಪ್ಪಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ನೀವು ಧೃತಿಗೆಡುವಂತ ಅಗತ್ಯ ಇಲ್ಲ. ವಿಧಾನಸೌಧ ಮುಂದೆ ಹಗಲು ರಾತ್ರಿ ಸತ್ಯಾಗ್ರಹ ಮಾಡೋಕ್ಕೂ ನಾನು ನಿಮ್ಮ ಪರ ಒಪ್ಪಿಸ್ತಾ ಇದ್ದೇನೆ. ಯಾವುದೇ ಕಾರಣ. ಚುನಾವಣಾ ಆಯೋಗಕ್ಕೆ ಈ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಒಂದು ದೊಡ್ಡ ಸವಾಲು ಎದುರಾಗಿದೆ. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಮತದಾರರ ಸುಳಿವೆ ಗೊತ್ತಾಗ್ತಾ ಇಲ್ಲ. ಅವ್ರು ಬದುಕಿದಾರೋ ಸತ್ತೋಗಿದಾರೋ ಏನ್ ಕತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಎಸ್ಐಆರ್ ವೇಳೆ 1.52 ಲಕ್ಷ ಮತದಾರರ ಮಾಹಿತಿ ಅಲಭ್ಯ. ಈ ಮತದಾರರನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲು. 2002ರ ಮತಪಟ್ಟಿಯಲ್ಲಿ ಇವರ ಹೆಸರಿದೆ, ಇವರ ಡೀಟೇಲ್ಸ್ ಇದೆ, ಆದ್ರೆ ಈಗ ಇವರು ಇಲ್ಲ. ಆದ್ರೆ ಇದು ಬದುಕಿದಾರೋ ಇಲ್ವೋ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇಲ್ಲ. ಶಾಶ್ವತವಾಗಿ ಸ್ಥಳಾಂತರವಾದವರ ಮಾಹಿತಿ ಕೂಡ ಇದೆ, ಮೃತಪಟ್ಟವರ ಬಗ್ಗೆಯೂ ಮಾಹಿತಿ ಲಭ್ಯವಾಗಿದೆ. ಆದರೆ ಈ 1,52,000 ಮತದಾರರ ಬಗ್ಗೆ ಮಾತ್ರ ಯಾವುದೇ ಸುಳಿವಿಲ್ಲ. ಇವರು 2002ರಲ್ಲಿ ಇದ್ರು, ಈಗಿಲ್ಲ, ಎಲ್ಲಿ ಹೋದ್ರೂ ಮಾಹಿತಿ ಗೊತ್ತಾಗ್ತಾ ಇಲ್ಲ. 2002ರ ಪಟ್ಟಿಯಲ್ಲಿ ಒಂದಷ್ಟು ಇವ್ರ ಕುರಿತಾದ ಮಾಹಿತಿ ಇದೆ. ಆ ಮಾಹಿತಿ ಸತ್ಯವೋ ಸುಳ್ಳೋ ಸರಿನೋ ತಪ್ಪೋ ಅಂತ ವೆರಿಫೈ ಮಾಡ್ಕೊಳ್ಳೋಕ್ಕೂ ಕೂಡ ಇವಾಗ ಏನೂ ಸಿಗ್ತಾ ಇಲ್ಲ ಇವ್ರ ಬಗ್ಗೆ. ಆ ಥರ 1,52,000 ವೋಟರ್ ಮಾಹಿತಿಗಳು ಸಿಕ್ಕಿದ್ದಾವೆ.